ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನು ಮಾರುತಿ ಕಿಲ್ಲೆದಾರ್. ವೆಲ್ಕಮ್ ಟು ಕಿಲ್ಲೆದಾರ್ ಟಾಕ್ಸ್. ಇವತ್ತು ಮುಖ್ಯವಾಗಿ ಯಾರೆಲ್ಲ ಗ್ರೂಪ್ ಸಿ ಪೋಸ್ಟ್ ಗಳನ್ನ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಿದ್ದೀರಾ ಬಟ್ ಗ್ರೂಪ್ ಸಿ ಪೋಸ್ಟ್ ಗಳನ್ನ ಇಗ್ನೋರ್ ಮಾಡ್ತಿದ್ದೀರಲ್ಲ, ಅವ್ರಿಗೆ ಈ ವಿಡಿಯೋ ದಯಮಾಡಿ ನೋಡಿ. ಏನಾದ್ರೂ ಇಂಪಾರ್ಟೆನ್ಸ್ ಅಂತ ಗೊತ್ತಾಗತ್ತೆ ನಿಮ್ಗೆ. ತುಂಬಾ ಜನ ಈ ಕಾಂಪಿಟೇಟಿವ್ ಫೀಲ್ಡ್ ಬಂದಿದಾರಲ್ಲ, ತುಂಬಾ ಹುಡುಗರು ಇಗ್ನೋರ್ ಮಾಡ್ತಾರೆ. ಆ ಪೋಸ್ಟ್ ಮಹತ್ವನೇ ಗೊತ್ತಿಲ್ಲ ಯಾರಿಗೂ. ಎಲ್ಲರೂ ಮೈಂಡ್ ಅಲ್ಲಿ ಒಂದೇ, ಎಕ್ಸ್ಟ್ರಾ ಪೇಪರ್ ಓದಬೇಕು, ಎಕ್ಸ್ಟ್ರಾ ಒಂದ್ ಪೇಪರ್ ಇರುತ್ತೆ ಓದ್ಬೇಕು, ಕಮ್ಯುನಿಕೇಶನ್ ನಮಗ್ ಬಹಳ ಕಷ್ಟ ಆಗತ್ತೆ, ಅದನ್ನ ಪೇಪರ್ ಅದಕ್ಕೂ ನಾವು ಓದಲ್ಲ ಅಂತ. ಸೊ ದಯಮಾಡಿ ಇವಾಗ KA ಅವ್ರು ಏನ್ ಕರೆದಿದಾರಲ್ಲ 708, ಅದರಲ್ಲಿ ಗ್ರೂಪ್ ಸಿ ಪೋಸ್ಟ್ ಹುದ್ದೆ ಐತೆ. ಇದ್ರ ಜೊತೆಗೆ ನೆಕ್ಸ್ಟ್ ಇನ್ನೇನ್ ಡಿಸೆಂಬರ್ ಅಥವಾ ಜನವರಿಯಲ್ಲಿ KPSC ಕಡೆಯಿಂದ ಏನಾದ್ರು ನೋಟಿಫಿಕೇಶನ್ ಆದ್ರೆ 100% ಗ್ರೂಪ್ ಸಿ ಗೆ ಕಾಲ್ ಫಾರ್ಮ್ ಆಗತ್ತೆ. ಸೊ ತುಂಬಾ ಜನ ಇದನ್ನ ನಿಗ್ಲೆಕ್ಟ್ ಮಾಡ್ತಿದ್ದೀರಾ. ಇದ್ರಲ್ಲಿ ಮೇನ್ ಪ್ರಾಬ್ಲಮ್ ಏನ್ ಗೊತ್ತಾ ನಿಮ್ಗೆ? ತುಂಬಾ ಹುಡುಗರನ್ನ ಕೇಳ್ತೀನಿ ನಾನು, ಏನಂದ್ರೆ ಕನ್ನಡ, ಇಂಗ್ಲಿಷು ಮತ್ತೆ ಕಂಪ್ಯೂಟರು, ಇದನ್ನ ನಾನು 3 ಓದ್ಬೇಕು ಎಕ್ಸ್ಟ್ರಾ, ಇದನ್ನ ಓದಕ್ಕೆ ಟೈಮ್ ಆಗಲ್ಲ ಅಂತ ಹೇಳಿ ಬರೇ GK ಓದ್ಕೊಂಡು PSI ಗೆ PC ಗೆ ಬೇರೆ ಎಕ್ಸಾಮ್ ಗೆ ರೆಡಿ ಆಗ್ತಿದ್ದೀರಾ. ಆಲ್ಮೋಸ್ಟ್ 80% ಹುಡುಗರು ನಾನು ನೋಡಿದೀನಲ್ಲ, ಎಲ್ಲರೂ ಬರೇ PSI. ನಿಮ್ಗೆ ಸದ್ಯದ ಪರಿಸ್ಥಿತಿ ನಾನು ರಿಯಾಲಿಟಿ ಹೇಳಕ್ ಇಷ್ಟಪಡ್ತೇನೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಹೆಂಗೈತೆ ಅಂದ್ರೆ 545 ಟ್ರೈನಿಂಗ್ ಅಲ್ಲಿ ಇದಾರೆ, 402 ಅವ್ರಿಗೂ ಟ್ರೈನಿಂಗ್ ಹಾಕಿದ್ದಾರೆ. ಟೋಟಲ್ ಆಗಿ 900 ಪೋಸ್ಟ್ ಆಯ್ತು. ಅಂದ್ರೆ ಅಂದಾಜದಲ್ಲಿ 1000 ಪೋಸ್ಟ್. ಅದು ಈ 1000 ಜನ ಟ್ರೈನಿಂಗ್ ಮುಗಿಸ್ಕೊ ಬಂದು ಸ್ಟೇಷನ್ ಅಲೋಕೇಟೆಡ್ ಆಗಿ ಆ ನಂತರ ಎಲ್ಲ ಮಾಡ್ಬೇಕಂದ್ರೆ ಇನ್ನು ನನ್ನ ಪ್ರಕಾರ 6 ರಿಂದ 7 ತಿಂಗಳಾಗತ್ತೆ PSI ಕಾಲ್ಫಾರ್ಮ್ ಆಗ್ಬೇಕಾದ್ರೆ. ಸೊ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಿಮ್ಗೆ ಯಾವ ಎಕ್ಸಾಮ್ ಐತೆ? ಇಲ್ಲಪ್ಪ, ಇವಾಗ್ಲೇ ನಂಗೆ ಇನ್ನು 1-2 ತಿಂಗಳಲ್ಲಿ PSI ಎಕ್ಸಾಮ್ ಐತೆ, ಸೊ ಅದಕ್ಕೋಸ್ಕರ ನಾ ಗ್ರೂಪ್ ಸಿ ಪೋಸ್ಟ್ ಓದಲ್ಲ ಅಂತ ಹೇಳ್ಬಹುದು. ಇವಾಗ ಯಾವ ಎಕ್ಸಾಮ್ ಐತಿ ನಿಮ್ಗೆ? ದಯಮಾಡಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಡೈಲಿ ನಿಮ್ GK ರೊಟೇಷನ್. ಈಗೇನ್ PSI ಅಂದ್ರೆ ಏನ್ ಹೇಳು? ಈಗ ನಿಮ್ಗೆಲ್ಲರಿಗೂ ಗೊತ್ತು, ಗ್ರೂಪ್ ಸಿ ಅಲ್ಲಿ 2 ಪೇಪರ್ ಇರುತ್ತೆ. ಒಂದು ಜನರಲ್ ನಾಲೆಜ್, ಇನ್ನೊಂದು ಕಮ್ಯುನಿಕೇಶನ್ ಪೇಪರ್ ಅಂತ. ಜನರಲ್ ನಾಲೆಜ್ ಅಂದ್ರೆ PC ಗೂ ಓದಿರ್ತಾರೆ, PSI ಓದಿರ್ತಾರೆ, KS ಓದಿರ್ತಾರೆ, UPSC ಓದಿರ್ತಾರೆ. ಎಲ್ಲರೂ ಓದ್ಲೇಬೇಕು. ಅದನ್ನ ಜನರಲ್ ನಾಲೆಜ್ ಪೇಪರ್ ನ ಎಲ್ಲರೂ ಓದ್ಲೇಬೇಕು. ಸೊ ಎಲ್ಲರೂ ರೆಡಿ ಆಗಿರ್ತಾರೆ. ಅದ್ರಲ್ಲೂ PSI ಅಂತೂ ಇದು ಅಪರ್ಚುನಿಟಿ ಅಂತ ಹೇಳ್ತೀನಿ. ಹೆಂಗೆ ಅಂತ ನಿಮ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಮುಂಚೆ ಯಾವಾಗ 545 ಆಗೋಕ್ಕಿಂತ ಮುಂಚೆ PSI ಪೇಪರ್ ಹೆಂಗಿತ್ತನೋ 1 ವರ್ಡ್ ಇತ್ತು. ಅವಾಗ ಬರೀ 1 ವರ್ಡ್ ಓದಿ PSI ಕ್ಯಾಂಡಿಡೇಟ್ ಗ್ರೂಪ್ ಸಿ ಎಕ್ಸಾಮ್ ಗೆ ತಲೆ ಹಾಕ್ತಿರ್ಲಿಲ್ಲ. ಯಾಕಂದ್ರೆ ಗ್ರೂಪ್ ಸಿ ಸ್ವಲ್ಪ ಕಷ್ಟ ಇರತ್ತೆ ಎಕ್ಸಾಮ್, ಅದೆಲ್ಲರಿಗೂ ಗೊತ್ತು. ಸೊ ಇವಾಗ ಏನಾಗೈತೆ ಅಂದ್ರೆ PSI ಎಕ್ಸಾಮ್ ನ ಗ್ರೂಪ್ ಸಿ ಎಕ್ಸಾಮ್ ತರ ತಂದಿಟ್ಬಿಟ್ಟವ್ರೆ. KS ಫಿಲಿಮ್ಸ್ ತರ ಐತಿ ಇವಾಗ PSI ಎಕ್ಸಾಮ್. ಹಂಗಾಗಿ PSI ಓದ್ತಿರೋ ಹುಡುಗರು ಎಲ್ಲರೂ ನೀವು ಗ್ರೂಪ್ ಸಿ ಏನ್ ಬರುತ್ತಲ್ಲ ಪ್ಯಾಟರ್ನ್, ಏನ್ ಎಕ್ಸಾಮ್ ಬರುತ್ತಲ್ಲ ಅದಕ್ಕಿಂತ ಚೆನ್ನಾಗಿ ರೆಡಿ ಆಗ್ತಿದ್ದೀರಾ. ಈ ತರ ರೆಡಿ ಆಗ್ಬೇಕಾದ್ರೆ ನಿಮ್ಗೆ ಈಗ ಅಪರ್ಚುನಿಟಿ ಇರ್ಬೇಕಾದ್ರೆ ಯಾಕೆ ನೀವು ಗ್ರೂಪ್ ಸಿ ಓದ್ಬಾರ್ದು ಅಂತ, ಒಂದ್ ದಿನಕ್ಕೆ 3 ರಿಂದ 4 ಅವರ್ ಕಮ್ಯುನಿಕೇಶನ್ ಪೇಪರ್ ತೆಗ್ದಿಡಿ. ಉಳಿಕಿದ್ದೆಲ್ಲ ನೀವು GK ಗೆ ಕೊಟ್ಕೊಳ್ಳಿ. ಡೈಲಿ 4 ರಿಂದ 5 ಅವರ್ ಅಥವಾ ಅಟ್ಲೀಸ್ಟ್ ಒಂದು 3 ಅವರ್ ಡೈಲಿ. 1 ಅವರ್ ಕನ್ನಡ, 1 ಅವರ್ ಇಂಗ್ಲಿಷು, 1 ಅವರ್ ಕಂಪ್ಯೂಟರ್ ಡೈಲಿ ಕೊಡಿ. ಸ್ಟಾರ್ಟಿಂಗ್ ಹೆಂಗ್ ಗೊತ್ತಾ? ಈಗ ತುಂಬಾ ಜನದ ಪ್ರಾಬ್ಲಮ್ ಏನಂದ್ರೆ PC ಗೆ ಮತ್ತೆ PSI ಗೆ ಓದ್ತಿರೋ ಹುಡುಗರದು ಏನಂದ್ರೆ ಕಮ್ಯುನಿಕೇಶನ್ ಓದಿಲ್ಲ, ಟಚ್ ಇಲ್ಲ. ಸೊ ಬೇಡಪ್ಪ, ಯಾಕೆ ಸುಮ್ನೆ ಇಂಗ್ಲಿಷ್ ಕಷ್ಟ ಆಗತ್ತೆ, ನಮ್ಗೆ ಇಂಗ್ಲಿಷ್ ಬರಲ್ಲ. ಕಂಪ್ಯೂಟರ್ ಅಂದ್ರೆ ಇನ್ನೂ ಕಷ್ಟ, ಕಂಪ್ಯೂಟರ್ ಬೇಡ ನಮ್ಗೆ. ಇನ್ ಕನ್ನಡ ಕಲಿಬೇಕಂದ್ರೆ ಮಾಮೂಲಿ ಕನ್ನಡ ಇರಲ್ಲ, ಅಲ್ಲೆಲ್ಲ ಶಬ್ದ ನಿಘಂಟುಗಳೆಲ್ಲ ಇರ್ತಾವೆ ಅಂತೀರಾ, ದೂರನೇ ನಿಂತ್ಕೋತೀರಾ. ಹಾಗಂತ ಇವಾಗ ಪ್ರೆಸೆಂಟ್ ಆಗಿ ನಿಮ್ ಕೈಯಲ್ಲಿ ಯಾವ್ದಾದ್ರು ಎಕ್ಸಾಮ್ ಐತಾ? ಯಾವ್ದು ಎಕ್ಸಾಮ್ ಇಲ್ಲಲ್ಲ. ಇವಾಗ ಟೈಮ್ ಐತಿ ನಿಮ್ ಹತ್ರ. ಡೈಲಿ ಕುಡಿ ಅದಕ್ಕೊಂದು 3 ರಿಂದ 4 ಅವರ್. ನಿಜವಾಗ್ಲೂ ಹೇಳ್ತೀನಿ ನಾನು, ನನ್ ಹುಡುಗರು ಎಷ್ಟೋ ಜನ ಗ್ರೂಪ್ ಸಿ ಆಗೈತೆ ಪೋಸ್ಟ್, ಅದ್ರ ಜೊತೆಗೆ PSI ಆಗೈತೆ ಅಂದ್ರೆ PSI ಬಿಟ್ಟು ಗ್ರೂಪ್ ಸಿ ಹೋಗ್ತವ್ರೆ. ಯಾಕಂದ್ರೆ ಪೋಸ್ಟ್ ನಿಜವಾಗ್ಲೂ ಚೆನ್ನಾಗೈತೆ. ನೆಕ್ಸ್ಟ್ ಪ್ರಮೋಷನ್ ಗ್ರೂಪ್ ಕ್ಲಾಸ್ B ಹೋಗ್ಬಿಡ್ತೀರಾ ನೀವು ಸಡನ್ ಆಗಿ. ಇದು ಬಹಳ ಕಷ್ಟ. ಇದು ಬೇರೆದ್ರಲ್ಲೆಲ್ಲ ಬೇಗನೆ ಸಡನ್ ಆಗಿ ನಿಮ್ಗೆ ಪ್ರಮೋಷನ್ ಆಗೋದು, ಬಟ್ ಗ್ರೂಪ್ ಸಿ ಅಲ್ಲಿ ಬಹಳ ಬೇಗನೆ ಪ್ರಮೋಷನ್ ಆಗ್ತೀರಾ. ಇಲ್ಲಿ ಏನು ಇಲ್ಲ, ನಿಮ್ಗೆ ಹೆಚ್ಚಿಂದ ಏನೂ ಅವಶ್ಯಕತೆನೇ ಇಲ್ಲ. ಅಪ್ಲಿಕೇಶನ್ ಮಿಸ್ ಮಾಡ್ಬಿಡಿ ದಯಮಾಡಿ. ಅಪ್ಲಿಕೇಶನ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಡೇಟ್ ನ, ಆಯ್ತಾ? KL ಗ್ರೂಪ್ ಸಿ ಪೋಸ್ಟ್ ಐತೆ, ಅಪ್ಲಿಕೇಶನ್ ಹಾಕಿ. ಅದ್ರ ಜೊತೆಗೆ ಡೈಲಿ ಒಂದು 4 ಅವರ್ ನಿಮ್ GK ಕಂಪ್ಲೀಟ್ ಆಗಿ ನಿಮ್ ಮೈಂಡ್ ಅಲ್ಲಿ ನಾನು PSI ಆಗ್ಬೇಕಂತ ಆಯ್ತಾ, ನಾನು ಅದನ್ನ ತಪ್ಪಂತ ಹೇಳ್ತಿಲ್ಲ. ನೀವು PSI ಗೆ ಡೈಲಿ 3 ರಿಂದ 4 ಅವರ್ ತೆಗ್ದಿಡಿ. ಯಾವ್ದಕ್ಕೆ? ಕಮ್ಯುನಿಕೇಶನ್ ಪೇಪರ್. ನಿಜವಾಗ್ಲೂ ನೀವು ಒಂದ್ ತಿಂಗಳು ಓದ್ ನೋಡಿ, ಆನಂತರ ನಿಮ್ಗೆ ಅನ್ಸತ್ತೆ ಆರಾಮಾಗಿ ಕವರ್ ಮಾಡ್ಬೋದು ಇದ್ನು ನನ್ನ ಜೊತೆಲಿ ಅಂತ. ಅದ್ರಲ್ಲಿ ಏನೂ ಇಲ್ಲ. ನೀವ್ ಒಂದ್ಸರಿ ಒಳಗಡೆ ಹೋಗೋ ತನಕ ಅಷ್ಟೇ. ಕನ್ನಡದಲ್ಲಿ 2 ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಒಂದ್ ಬುಕ್ ಸಿಕ್ಕರೆ ಸಾಕು, ನೀವು ಕನ್ನಡನ ಅರ್ಥ ಮಾಡ್ಕೋತೀರಾ, ಏನ್ ಕೇಳಿದ್ರು ಅದಕ್ಕೆ ಆನ್ಸರ್ ಮಾಡ್ತೀರಾ. ಇನ್ನು ಪ್ರಾಬ್ಲಮ್ ಎಲ್ಲಿ ಬರುತ್ತೆ ನಿಮ್ಗೆ? ಇಂಗ್ಲಿಷ್ ಅಲ್ಲಿ ಬರುತ್ತೆ ಮತ್ತೆ ಕಂಪ್ಯೂಟರ್ ಅಲ್ಲಿ ಬರುತ್ತೆ ಅಂತ ಇಟ್ಕೊಳ್ಳಿ. ಕಂಪ್ಯೂಟರ್ ಹೆಂಗ್ ಗೊತ್ತಾ? ನಿಮ್ಗೆ ಏನು ನಾಲೆಜ್ ಇಲ್ಲ ಅಂದ್ರೂ 5-6 ಕ್ವಶನ್ ಆನ್ಸರ್ ಮಾಡ್ಬೋದು. ಸ್ವಲ್ಪ ನೀವು ಒಳ್ಳೆ ಬುಕ್, ಈ ಕಂಪ್ಯೂಟರ್ ಅಲ್ಲಿ ಎಕ್ಸಾಂಪಲ್ ಒಳ್ಳೆ ಬುಕ್ ಯಾವ್ದಪ್ಪ ಅಂದ್ರೆ ಗುರುರಾಜ್ ಬುಲ್ಬುಲಿ ಅವ್ರು ಮಾಡಿದ್ದಾರೆ, ಕನ್ನಡದಲ್ಲೇ ಐತೆ, ತಗೊಳ್ಳಿ.
ಅದ್ರ ಜೊತೆಗೆ ಈಗೇನ್ರಿ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸಾವಿರಾರು ಕ್ಲಾಸ್ ಐತೆ ವಿತ್ ಎಲ್ಲಾ ಕಂಪ್ಯೂಟರ್ ಜ್ಞಾಪಕ ಇಟ್ಕೋಬೇಕಂದ್ರೆ ನಿಮ್ಗೆ ಒಂದು ಟ್ರಿಕ್ಸ್ ಐತೆ. ಏನೇನ್ ಪಾರ್ಟ್ಸ್ ನ ಎಲ್ಲಾ ನೋಡಿ ಡಿಸ್ಪ್ಲೇ ಪ್ಲೇ ಮಾಡಿ ಯಾರು ವಿಡಿಯೋ ಮಾಡಿದಾರಲ್ಲ ಅಂತವ್ರು ನೋಡಿ, ಅವಾಗ ನಿಮ್ಗೆ ಬೇಗನೆ ಮರೆಯಲ್ಲ. ಓ ಇದು ಏನಂತ ಅರ್ಥ ಆಗತ್ತೆ ನಮ್ಗೆ. ನೀವೆಲ್ಲ ಕಂಪ್ಯೂಟರ್ ನೋಡ್ತೀರಾ, ಬಟ್ ಯಾವ ಪಾರ್ಟಿಗೆ ಏನಂತಾರೆ ಆಯ್ತಾ, ಅಫಿಷಿಯಲ್ ಲ್ಯಾಂಗ್ವೇಜ್ ಅಲ್ಲಿ ಏನಂತಾರೆ ಇದೇನು ಗೊತ್ತಿರಲ್ಲ. ಸೊ ಇದನ್ನ ನೋಡಿ, ಏನಿಲ್ಲ ಒಂದ್ 15 ದಿನ ನೀವು ಈ ತರ ಕ್ಲಾಸಸ್ ನೋಡಿ, ನಿಮ್ಗೆ ಒಂದ್ ಧೈರ್ಯ ಬಂದ್ಬಿಡತ್ತೆ, ನಾನ್ ಮಾಡ್ತೀನಿ, ನಾನ್ ಓದ್ತೀನಿ ಇದಕ್ಕೆ ಅಂತ. ಇನ್ ಇಂಗ್ಲಿಷ್ ನೀವು PSI ಬರೋದನ್ನು ಇಂಗ್ಲಿಷ್ ಬೇಕೇ ಬೇಕು. ಇಲ್ಲಿ ನಿಮ್ಗೆ ಇಂಗ್ಲಿಷ್ ಇಂಪ್ರೂವ್ ಆಗುತ್ತೆ. ನೀವು ಯಾಕೆ ನೆಗ್ಲಿಜೆನ್ಸಿ ಮಾಡ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ ನಂಗೆ. ಅದ್ರಲ್ಲೂ ಏನಿಲ್ಲ, ಎಲ್ಲಿ ಈ ಒಂದ್ ಸೆಂಟೆನ್ಸ್ ಫ್ರೇಮ್ ಮಾಡಿರ್ತಾನೆ, ಅದ್ರಲ್ಲಿ ಯಾವ್ದಾದ್ರು ಒಂದು ವರ್ಡ್ ನ ಚೇಂಜ್ ಮಾಡಿರ್ತಾನೆ, ಯಾವ್ದು ಚೇಂಜ್ ಆಗೈತೆ ಅಂತ ಚೆಕ್ ಮಾಡ್ಕೋಬೇಕಷ್ಟೇ, ಅದನ್ನೇ ಬರ್ಬೇಕು. ಅದ್ರಲ್ಲಿ ಏನ್ ದೊಡ್ಡ ಮಹಾ ಇಂಥದ್ ಏನಿಲ್ಲ. ಇವಾಗಂತೂ ಓದ್ತಿರೋ ಹುಡುಗರಿಗೆ ಎಲ್ಲರಿಗೂ ಇಂಗ್ಲಿಷ್ ಚೆನ್ನಾಗಿ ಬರುತ್ತೆ. ಇಂಗ್ಲಿಷ್ ಹೋದ್ರೆ ಅರ್ಥ ಆಗತ್ತೆ, ಅದನ್ನೇ ಅರ್ಥ ಮಾಡ್ಕೊಂಡು ಹೋಗಿ ಅಟೆಂಪ್ಟ್ ಕೊಡಿ. ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಹುಡುಗರು ತಪ್ಪು ಮಾಡ್ತಿದ್ದಾರೆ ಇದ್ರಲ್ಲಿ. ಈ ವಿಡಿಯೋ ನೋಡಿ ಯಾರು ಜಾಣರಾಗಿ ಗ್ರೂಪ್ ಸಿ ಕಡೆ ಕಾನ್ಸಂಟ್ರೇಷನ್ ಮಾಡ್ತಿರಲ್ಲ, 100% ಪೋಸ್ಟ್ ಆಗತ್ತೆ ನಿಮ್ಗೆ. ನಿಜವಾಗ್ಲೂ ಚೆನ್ನಾಗಿರೋ ಪೋಸ್ಟ್ ಐತೆ. ತುಂಬಾ ಹುಡುಗರಿಗೆ ನಮ್ಗೆ ಕಮ್ಯುನಿಕೇಶನ್ ಆಗಲ್ಲ, ನಾವು ಕಮ್ಯುನಿಕೇಶನ್ ಪೇಪರ್ ಓದಿಲ್ಲ. ಇವಾಗ ಓದಕ್ ನಿಮ್ಗೆ ಏನೈತೆ, ನನ್ ಕ್ವಶನ್ ಇದೆ ಇರೋದು. ಇವಾಗ PSI ಐತಾ, PC ಐತಾ, ಇಲ್ಲ KS ಐತಾ, ನಿಮ್ಗೆ ಯಾವ ಎಕ್ಸಾಮ್ ಐತೆ? ಸದ್ಯಕ್ಕಂತೂ ಯಾವ ಎಕ್ಸಾಮು ಇಲ್ಲ, 4-5 ತಿಂಗಳ ತನಕ ನಿಮ್ಗೆ. ಸೊ ಆತರ ಇರ್ಬೇಕಾದ್ರೆ ಒಂದ್ 2-3 ತಿಂಗಳು ಓದಿ ಅಲ್ಲ ಕಮ್ಯುನಿಕೇಶನ್. ನೀವು ನಿಜವಾಗ್ಲೂ ಏನಾದ್ರು 2-3 ತಿಂಗಳು ಕಮ್ಯುನಿಕೇಶನ್ ಓದಿದ್ರೆ 100% ಕ್ರ್ಯಾಕ್ ಮಾಡ್ತೀರಾ. ಯಾಕಂದ್ರೆ ನಿಮ್ದು GK ತುಂಬಾ ಚೆನ್ನಾಗಿರುತ್ತೆ. ನೀವು ಬೇಸಿಕ್ಲಿ ನೋಡ್ಬೇಕಂದ್ರೆ GK ತುಂಬಾ ಅರ್ಥ ಕುಡ್ದಿರ್ತೀರಾ ನೀವು. GK ಅದು ತಲೆನೋವಿಲ್ಲ, ಒಂದ್ ಕಡೆ ಇಟ್ಬಿಡಿ. ಇನ್ನು ಉಳಿದಿದ್ದೇನೋ ಕಮ್ಯುನಿಕೇಶನ್. ಡೈಲಿ 3 ರಿಂದ 4 ಅವರ್ ಕಮ್ಯುನಿಕೇಶನ್ ಕೊಡಿ ಡೈಲಿ. ಇಲ್ವಾ ನಿಮ್ ಹತ್ರ ಯಾರಾದ್ರೂ ಪ್ರಾಪರ್ ಆಗಿ ಗ್ರೂಪ್ ಸಿ ಗೆ ಓದಿದಾರಾ ಅಂತವ್ರ ಹತ್ರ ಹೋಗಿ ಡೈಲಿ ಒಂದ್ 2-3 ಅವರ್ ಡಿಸ್ಕಷನ್ ಮಾಡಿ. ಆಟೋಮೆಟಿಕ್ ಆಗಿ ನಾಲೆಜ್ ಬರುತ್ತೆ ನಿಮ್ಗೆ. ಇದ್ರ ಜೊತೆಗೆ ಹುಸೇನಪ್ಪ ಅವರು ಗ್ರೂಪ್ ಸಿ ಇದು ಕ್ವಶನ್ ಬ್ಯಾಂಕ್ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ಹೆಂಗ್ ಬರುತ್ತೆ ಕ್ವಶನ್ ಗ್ರೂಪ್ ಸಿ ಇದು ಕಮ್ಯುನಿಕೇಶನ್ ಅಥವಾ GK ಪೇಪರ್ ಹೆಂಗ್ ಕ್ವಶನ್ ಇದಾವ ಅಂತ ಎಲ್ಲ ನಿಮ್ಗೆ ರೆಫರಲ್ ಸಿಗತ್ತೆ. ಎಲ್ಲ ಒಂದ್ಸರಿ ನೋಡ್ಕೊಂಡ್ಬಿಟ್ಟು ನಿಮ್ದೇ ಆಗಿರೋ ಮೆಥಡ್ ಅಲ್ಲಿ ಓದ್ಕೊಳ್ಳಿ. ತುಂಬಾ ಜನ ದಡ್ಡತನ ಮಾಡ್ತಿರೋದೇ ಇಲ್ಲಿ. ಎಕ್ಸಾಮ್ ಓದಕ್ ಬಂದಿದ್ದಾರೆ, ಒಂದೇ ಸ್ಟೇಟ್, ಈ ಕುದುರೆ ಹಿಂಗೆ ಹಾಕ್ಬಿಡ್ತಾರಲ್ಲ, ಆ ಕಡೆ ಈ ಕಡೆ ತಿರ್ಗೋದಿಲ್ಲ, ಒಂದೇ ಕಡೆ. PSI ಅಂದ್ರೆ ಹಂಗೆ ಒಂದೇ ಕಡೆ ನುಗ್ಗೋದು, PC ಅಂದ್ರೆ ಒಂದೇ ಕಡೆ ನುಗ್ಗೋದು. ಯಾಕೆ ಅಂತ ನನ್ ಕ್ವಶನ್. ಓದಕ್ಕೆ ಬಂದಿದ್ದೀರ ಅಂದ್ರೆ ಅದನ್ನು ಓದಿ ಅಲ್ಲ, ಯಾಕೆ ಒಂದೇ ಲೈನು ಒಂದೇ ಆಗ್ಬೇಕಂತ ಹಠ ಹಿಡ್ತೀರಾ? ಫಸ್ಟ್ ಗ್ರೂಪ್ ಸಿ ಪೋಸ್ಟ್ ನಿಜವಾಗ್ಲೂ PSI ಗಿಂತ ಚೆನ್ನಾಗೈತೆ, ಎಲ್ಲಾ ವಿಷಯದಲ್ಲೂ ಚೆನ್ನಾಗೈತೆ, ಒಳ್ಳೆ ಸ್ಯಾಲ್ರಿನೂ ಐತೆ, ಒಳ್ಳೆ ಪೋಸ್ಟ್ ಐತೆ, ಬೇಗನೆ ಪ್ರಮೋಷನ್ ಆಗ್ತೀರಾ. ಅದ್ರ ಜೊತೆ ನೀವು GK ಓದೋ ಅವಶ್ಯಕತೆನೇ ಇಲ್ಲ. ನೀವು GK ತುಂಬಾ ಚೆನ್ನಾಗಿ ರೆಡಿ ಆಗಿದ್ದೀರಾ ಇವಾಗ, ಯಾಕೆ ತಲೆ ಕೆಡ್ಸ್ಕೊತೀರಾ? ಅದ್ರ ಜೊತೆ ಕಮ್ಯುನಿಕೇಶನ್ ಆಡ್ ಮಾಡ್ಕೊಳ್ಳಿ, ಸ್ವಲ್ಪ ರುಬ್ಬಿ. ಡೈಲಿ ಒಂದ್ 4 ಅವರ್ 5 ಅವರ್ ರುಬ್ಬಿ. ಏನಪ್ಪಾ ಅಂದ್ರೆ ಹಬ್ಬ ಅಂದ್ರೆ 1 ರಿಂದ 2 ತಿಂಗಳು ನಿಮ್ಗೆ ಪ್ರಾಬ್ಲಮ್ ಆಗತ್ತೆ ಸ್ಟಾರ್ಟಿಂಗು. ಆ ನಂತರ ನಿಮ್ಗೆ ಹೆಂಗ್ ಅನ್ಸ್ಬಿಡತ್ತೆ ಅಂದ್ರೆ ಇಷ್ಟೇ ನಾ ಕಮ್ಯುನಿಕೇಶನ್ ಪೇಪರು 100% ನಾನ್ ಮಾಡ್ತೀನಿ ಅಂತ ಧೈರ್ಯ ಬಂದ್ಬಿಡತ್ತೆ. ಸೊ ಕಣ್ ಮುಚ್ಚಿ ನೆಕ್ಸ್ಟ್ ಡಿಸೆಂಬರ್ ಅಥವಾ ಜನವರಿಲಿ ಪಕ್ಕ ಗ್ರೂಪ್ ಸಿ ಪೋಸ್ಟ್ ಕಾಲ್ಫಾರ್ಮ್ ಆಗುತ್ತೆ KPSC ಕಡೆಯಿಂದ. ಅಲ್ಲಿ ಗ್ಯಾಂಬ್ಲಿಂಗ್ ಆಗತ್ತೆ, ಎಲ್ಲಾ ಪೋಸ್ಟ್ ಸೇಲ್ ಆಗ್ತಾವ ದುಡ್ಡಿಗೆ. ಆ ತರ ಈ ತರ ನಿಮ್ ಸರೌಂಡಿಂಗ್ ಅಲ್ಲಿ ತುಂಬಾ ಜನ ಮಾತಾಡ್ತಿರ್ತಾರೆ. ನಾನು ಅದು ಸುಳ್ಳು ಅಂತ ಹೇಳಕ್ ಹೋಗಲ್ಲ, ಬಟ್ ಏನ್ ಗೊತ್ತಾ, ನೀನೇ ಒಂದು ಟಾಪ್ ಲೆವೆಲ್ ಬಂದ್ರೆ ನಿನ್ ಮೈಂಡ್ ಅಲ್ಲಿ ಅವ್ನು ಎಷ್ಟೇ ಪೋಸ್ಟ್ ಸೇಲ್ ಮಾಡ್ಲಿ ಗುರು, ನಾನ್ GM ಅಲ್ಲಿ ನನ್ನ ಹೆಸರು ಕುಣಿಸ್ತೀನಿ ಅಂತ ನಿನ್ಗೊಂದು ಕಾನ್ಫಿಡೆನ್ಸ್ ಬಂದ್ರೆ ನಿನ್ನ ಹೊರಗಡೆ ಹಾಕಕ್ ಯಾರ ಕೈಯಿಂದನೂ ಆಗಲ್ಲ. ನಾನು 7-8 ವರ್ಷ ಈ ಫೀಲ್ಡ್ ಅಲ್ಲಿ ಇದ್ದೇನೆ, ಕಲ್ನಾರೆ ನೋಡಿದೀನಿ ತುಂಬಾ ಹುಡುಗರ್ನ. ಸೊ ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಈ ಇನ್ಫಾರ್ಮೇಶನ್ ಏನಾದ್ರು ಇಷ್ಟ ಆದ್ರೆ ನಿಮ್ಗೆ ಲೈಕ್ ಮಾಡಿ. ಅದೇ ತರ ನಿಮ್ಗೆ ಏನೇ ಡೌಟ್ ಇದ್ರು ನಾನು ಒಂದು ಆನ್ಲೈನ್ ಗೈಡೆನ್ಸ್ ಕೋರ್ಸ್ ನ ಸ್ಟಾರ್ಟ್ ಮಾಡಿದೀನಿ. ನನ್ನ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಐತೆ, ತಗೊಳ್ಳಿ, ಕಾಲ್ ಮಾಡಿ. ನಿಮ್ಗೆ ಏನೇ ಇನ್ಫಾರ್ಮೇಶನ್ ಬೇಕಂದ್ರೆ ನಾನು ನೀಡ್ತೀನಿ. ಅದ್ರ ಜೊತೆಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗೈತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ.